ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಮಾನ್ ಓಕೆ ಬಾಯ್ ಮ್ಯಾನ್ ಸಿಯಾ. ಏಯ್ ಇಲ್ಲಿದ್ಯೇನಾ ನೀನು ಹುಡ್ಕೊಂಡು ರೂಮ್ಗೆ ಹೋಗಿದ್ದೆ, ಫೋನ್ ಮಾಡ್ತೀನಿ ಬಿಸಿ ಬರ್ತಿದೆ. ಯಾರ ಹತ್ರ ಮತ್ತೆ? ಓ ಸಾರಿ ಬ್ರೋ, ಅದು ನನ್ನ ಫ್ರೆಂಡ್ ಕಾಲ್ ಮಾಡಿದ್ನಾ, ನಿನ್ ಕಾಲ್ ಬಂದಿದೆ ನೋಡಿಲ್ಲ ನಾನು. ಇರ್ಲಿ ದಟ್ಸ್ ಓಕೆ. ನಾನು ಬಂದಿದ್ದೇನು ಅಂದ್ರೆ ನಿನ್ನಿಂದ ಒಂದು ಫೇವರ್ ಆಗಬೇಕು. ಅರೆ ಬ್ರೋ ಫೇವರಾ? ಇದೇನು ಈ ತರ ಕೇಳ್ತಾ ಇದೀಯಾ? ನೀನ್ ಕೇಳೋದೆಚ್ಚ ನಾನು ಮಾಡೋದೆಚ್ಚ? ಅದೇನ್ ಫೇವರ್ ಅಂತ ಹೇಳು ಬ್ರೋ, ಏನ್ ಬೇಕಾದ್ರೂ ಮಾಡ್ತೀನಿ ನಾನು. ಪಾರ್ಥ ನಿಂಗೆ ಜೋಯ್ಡಾ ಗೊತ್ತಲ್ಲ? ಹಾ ಗೊತ್ತು ಬ್ರೋ, ಅಲ್ಲಿ ಬ್ರಿಟಿಷರ ಕಾಲದ ಒಂದು ಬಂಗ್ಲೆ ಇದೆ ಅಂತ ಅಜ್ಜಿ ಯಾವಾಗ್ಲೂ ಹೇಳ್ತಿರ್ತಾರೆ. ನನಗೂ ಹೋಗ್ಬೇಕು ಅಂತ ತುಂಬಾ ಆಸೆ ಇತ್ತು, ಬಟ್ ಆಗಿರ್ಲಿಲ್ಲ. ಏನ್ ವಿಷಯ? ನಿನಗೂ ಅದು ನೋಡ್ಬೇಕು ಅಂತ ಇತ್ತ? ಸೂಪರ್ ಅಲ್ಲ, ಮತ್ತೆ ಕೆಲಸ ಈಸಿ ಆಯ್ತು. ಒಳ್ಳೇದೇ. ಪಾರ್ಥ, ವಿಷಯ ಇಷ್ಟೇ, ನಮ್ದಲ್ಲಿರೋ ಪ್ರಾಪರ್ಟೀಸ್ನ ಮತ್ತೆ ಬಂಗ್ಲೆನ ಒಬ್ರು ಮ್ಯಾನೇಜರ್ನ ಇಟ್ಟು ಮೇಂಟೈನ್ ಮಾಡ್ತಾ ಇದ್ದೀವಿ. ಆದರೆ ವರ್ಷಕ್ಕೊಂದ್ಸತಿ ಯಾರಾದರೂ ಒಂದು ಸ್ವಲ್ಪ ದಿನ ಹೋಗಿ ಅಲ್ಲಿ ಸ್ಟೇ ಆಗಿ ಅಲ್ಲಿ ಮೇಂಟೆನೆನ್ಸ್ ಎಲ್ಲ ಹೇಗೆ ನಡೀತಾರೆ ಅಂತ ಒಂದು ಮಾನಿಟರ್ ಮಾಡ್ಕೊಂಡು ಬರ್ತಿದ್ವಿ. ಈ ವರ್ಷ ನಾನು ಹೋಗ್ಬೇಕಿತ್ತು, ಬಟ್ ನನಗೆ ಎಮರ್ಜೆನ್ಸಿ ಒಂದು ಮೀಟಿಂಗ್ ಸ್ಕೆಡ್ಯೂಲ್ ಆಗಿಬಿಟ್ಟಿದೆ. ಅಟ್ ಎನಿ ಕಾಸ್ಟ್ ಐ ಹ್ಯಾವ್ ಟು ಅಟೆಂಡ್ ದ ಮೀಟಿಂಗ್. ಸೊ ಪಾರ್ಥ, ನನ್ನ ಪರವಾಗಿ ನೀನು ವಿಸಿಟ್ ಮಾಡೋಕ್ಕಾಗತ್ತಾ? ಜಸ್ಟ್ 2 days ಅಷ್ಟೇ ಮ್ಯಾನ್, ಪ್ಲೀಸ್. ವಾಟ್ ಇಸ್ ದಿಸ್ ಬ್ರೋ? ಇದಕ್ಕೆಲ್ಲ ಪ್ಲೀಸ್ ಯಾಕೆ? ನಾನು ಹ್ಯಾಪಿಯಾಗಿ ಹೋಗಿ ಬರ್ತೀನಿ. ನನಗೂ ಒನ್ ಡೇ ಟ್ರಿಪ್ ಆದಂಗೆ ಆಗತ್ತಲ್ವಾ? ಐ ಮೀನ್ ನಮ್ಮ ಬಂಗ್ಲೆ ಸುತ್ತಮುತ್ತ ಇರೋ ಥಿಕ್ ಫಾರೆಸ್ಟ್ ನೋಡ್ದಂಗೆ ಆಗುತ್ತೆ. ಆಮೇಲೆ ನಾನು ಕೇಳಿರೋ ಹಾಗೆ ಅಲ್ಲಿ ಟೈಗರ್ಸು, ಬ್ಲ್ಯಾಕ್ ಪ್ಯಾಂಥರ್ಸು, ವೈಲ್ಡ್ ಡಾಗ್ಸು ಇದೆಲ್ಲ ನಮ್ಮ ಬಂಗ್ಲೆ ಸುತ್ತಮುತ್ತನೇ ತಿರುಗಾಡ್ತಾ ಇರುತ್ತಂತೆ. ಐ ಮೀನ್ ಬ್ರೋ, ವೆಸ್ಟರ್ನ್ ಘಾಟ್ಸ್ ಅಲ್ಲ, ಒಂಥರ ಅಡ್ವೆಂಚರಸ್ ಆಗಿರುತ್ತೆ. ಐ ಲವ್ ಇಟ್, ಐಲ್ ಗೋ. ಥ್ಯಾಂಕ್ ಯು ಸೋ ಮಚ್ ಮ್ಯಾನ್. ನನ್ನ ದೊಡ್ಡ ಹೆಡ್ಡೇ ಕ್ಲಿಯರ್ ಆಯಿತು, ಆಲ್ ಬಿಕಾಸ್ ಆಫ್ ಯು. ಇಮಿಡಿಯೇಟ್ ಆಗಿ ಫೈನ್. ಯಾವುದಕ್ಕೂ ಅಕ್ಕೆ ತಂಗಿಗೆ ಫೋನ್ ಮಾಡಿ ಹೇಳ್ಬಿಡೋಣ. ಸದ್ಯ ನನ್ನ ಕೆಲಸ ಆಯ್ತು. ಹಲೋ ಭಾವಂತಮ್ಮ, ಏನ್ ಸಮಾಚಾರ? ರೀ ಅಕ್ಕೆ ತಂಗಿ, ನಾನು 2 ದಿನದ ಮಟ್ಟಿಗೆ ಮನೆ ಬಿಟ್ಟು ಹೋಗ್ತಾ ಇದೀನಿ. ಏನು ಮನೆ ಬಿಟ್ಟು ಹೋಗ್ತಾ ಇದ್ದೀರಾ? ಯಾಕೆ, ಏನಾಯ್ತು? ರೀ ಮನೆ ಬಿಟ್ಟು ಹೋಗ್ತಾ ಇದೀನಿ ಅಂದ್ರೆ ಆ ಥರ ಅಲ್ಲ ಕಣ್ರಿ, ಐ ಮೀನ್ ಟ್ರಾವೆಲ್ ಮಾಡ್ತಾ ಇದೀನಿ ಅಂತ ಅರ್ಥ. ನಿಮಗೆ ನನ್ನ ಕನ್ನಡ ವೀಕ್ ಅಂತ ಗೊತ್ತಿಲ್ವಾ? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದಪ್ಪ. ಇನ್ನೇನು, ಇನ್ಮೇಲೆ ಎಲ್ಲಾನು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಲ್ವಾ, ಬೇರೆ ಆಪ್ಷನ್ ಏನಿದೆ? ಸೇಮ್ ಟು ಸೇಮ್, ನಾನು ಕೂಡ ಎಲ್ಲದನ್ನೂ ಅಡ್ಜಸ್ಟ್ ಮಾಡ್ಕೊಂಡೇ ತಾನೇ ಹೋಗ್ತಾ ಇರೋದು. ನೋಡಿ, ಈ ಲವ್ ಅನ್ನೋ ಪ್ಯಾಕೇಜ್ ಅಲ್ಲಿ ಎಲ್ಲದೂ ಇನ್ಕ್ಲೂಡ್ ಆಗ್ಬಿಡುತ್ತೆ. ಅದು ನಿಜಾನೇ ಅನ್ನಿ. ಹೌದು, ಏನ್ ದಿಢೀರಂತ ಊರ್ ಬಿಡ್ತಾ ಇರೋದು? ರೀ ನಾವು ಕೆಲಸ ಮಾಡ್ತೀವಿ ಕಣ್ರಿ, ನಮಗೂ ಜವಾಬ್ದಾರಿ ಅನ್ನೋದಿದೆ. ಆಯ್ತು ಆಯ್ತು, ಇವಾಗ ಯಾರಿಲ್ಲ ಅಂತ ಹೇಳಿದ್ರು, ನಿಮ್ ಜವಾಬ್ದಾರಿ ಇದೆ ಅಂತ ನನಗ್ ಗೊತ್ತು. ಮೊಬೈಲ್ ಕಳ್ಳ ಅಂದ್ರೆ ನೀವ್ಯಾಕೆ ಜೇಬ್ ಮುಟ್ಕೊಂಡು ನೋಡ್ತಾ ಇದೀರಾ? ಅರೆ ಯಾವ್ದಕ್ಕೂ ಒಂದು ಕ್ಲಾರಿಟಿ ಇಲ್ಲಿ ಅಂತ ಹೇಳಿದೆ ಅಷ್ಟೇ. ನನಗೆಲ್ಲ ಕ್ಲಾರಿಟಿನೂ ಇದೆ, ಅದೆಲ್ಲ ಇದ್ದಿದ್ದಕ್ಕೇನೆ ಓಕೆ ಅಂತ ಹೇಳಿದ್ದು. ಹಾಗಿದ್ರೆ ಸರಿ ಬಿಡಿ, ಲೈಫ್ ಹೇಗೋ ನಡೆದೋಗುತ್ತೆ. ನಾನು ಹೋಗಿ ವಾಪಸ್ ಬರ್ತಿದ್ದ ಹಾಗೆ ನಿಮ್ಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನ್ ಸರ್ಪ್ರೈಸು? ರೀ ಅಕ್ಕೆ ತಂಗಿ, ಆ ಸರ್ಪ್ರೈಸ್ ಏನು ಅಂತ ನಾನು ಈಗಲೇ ಹೇಳ್ಬಿಟ್ರೆ ಅದು ಹೇಗ್ರಿ ಸರ್ಪ್ರೈಸ್ ಆಗಿರುತ್ತೆ? ಸ್ವಲ್ಪ ಪೇಷನ್ಸ್ ಇಂದ ಇರ್ರಿ. ಕಾದು ತಿಂದ್ರೇನೆ ಹಣ್ಣು ರುಚಿಯಾಗಿರುತ್ತೆ ಅಂತ ನಮ್ಮ ಅಜ್ಜಿ ಹೇಳ್ತಾ ಇರ್ತಾರೆ. ಅದ್ರಲ್ಲಿ ಎಷ್ಟು ಸತ್ಯ ಇದೆ ಗೊತ್ತಾ? ಜಸ್ಟ್ ವೇಟ್ ಅಂಡ್ ಸಿ. ಓಕೆ ಓಕೆ, ನೋಡೋಣ ಅದೇನ್ ಸರ್ಪ್ರೈಸು ಅಂತ. ನೀವು ಬೇಗ ಬನ್ನಿ. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು. ಹೋಗಿ ಬರ್ತೀನಿ ರೀ. ಬಾಯ್. ಟೇಕ್ ಕೇರ್. ಸರಿ, ಟೇಕ್ ಕೇರ್. ಏನ್ ಸರ್ಪ್ರೈಸ್ ಇರ್ಬೋದು? ಬೆಲ್ಲ ಆಗ್ತಿದೆ, ಒಂಚೂರು ನೋಡ್ಬಾರ್ದು. ನ್ಯೂಸ್ ಪೇಪರ್ ಎಲ್ಲ ನೋಡು. ಅದಕ್ಕೆ ಅರೆ ಅಳಿ ಅಂದ್ರೆ ಬನ್ನಿ ಬನ್ನಿ. ನಮಸ್ತೆ. ಅರೆ ಬಾವಾ, ಬಾಜಿವಾ. ಏನ್ ಅಳಿ ಅಂದ್ರೆ ಹೀಗೆ ದಿಢೀರಂತ ಸರ್ಪ್ರೈಸ್ ಕೊಟ್ಬಿಟ್ರಿ. ನೀವು ಬರ್ತೀರಾ ಅಂತ ಒಂದು ಕ್ಲೂನು ಇರ್ಲಿಲ್ಲ. ಅಫ್ಕೋರ್ಸ್ ತುಂಬಾ ಖುಷಿ ಆಗ್ತಾ ಇದೆ. ಮಹಿಮನ್ ನೋಡಕ್ ಬಂದ್ರ? ಇಲ್ಲ, ನಿಮ್ಮನ್ನ ನೋಡೋದಕ್ಕೆ ಬಂದೆ. ನಮ್ಮನ್ನ ನೋಡಕ್ ಬಂದ್ರ? ಅಂತ ವಿಶೇಷ ಏನಿದೆ ಇವತ್ತು? ನಮ್ಮ ಹುಡ್ದಬ್ಬನೂ ಅಲ್ಲ, ನಮ್ಮ ವೆಡ್ಡಿಂಗ್ ಆನಿವರ್ಸರಿ ನಮ್ಮಂದಕ್ಕೆ. ಗೊತ್ತು ಕಣೆ,
ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ನನಗೆ ನೆನಪಿರಲ್ವಾ? ಡಿಸೆಂಬರ್ 16 ಕರೆಕ್ಟಾ? ಓ ದೇವ್ರೆ, ಜನವರಿ 26. ಸ್ವಲ್ಪ ಆಚೀಚೆ ಆಗೋಯ್ತು, ಅಡ್ಜಸ್ಟ್ ಮಾಡ್ಕೊ. ಸ್ವಲ್ಪ ನಿಮ್ಮನ್ನು ನೋಡೋದಕ್ಕೆ ಕಾರಣ ಇಟ್ಕೊಂಡೇ ಬರ್ಬೇಕಮ್ಮವ, ಇಲ್ವಲ್ಲ? ಹಾಗೇನೆ ಬರ್ಬೋದಲ್ವಾ? ಅಯ್ಯೋ ಅಳಿ ಅಂದರೆ ನೀವು ಯಾವಾಗ ಬೇಕಾದರೂ ಬರ್ಬೋದು, ಅದು ನಮಗೂ ಖುಷಿನೇ. ಇಲ್ಲಿ ಮಹಿಮಾ ಕಾಣಿಸ್ತಿಲ್ಲ? ಅವಳು ಸ್ಟುಡಿಯೋಗೆ ಹೋಗಿದ್ದಾಳೆ ಅಳಿ ಅಂದರೆ. ಇಷ್ಟು ಬೇಗ? ಅಲ್ಲ, ಅದೇನಂದ್ರೆ ಹೇಗಿದ್ರು ರಿಕವರ್ ಆಗಿದ್ದೀನಿ, ಮನೇಲೆ ಕೂತ್ರೆ ತುಂಬ ಬೋರ್ ಆಗುತ್ತೆ, ಇಲ್ದೇ ಇರೋ ಯೋಚನೆ ಬರುತ್ತೆ ಅಂದ್ಲು. ನಮಗೂ ಅದೇ ಸರಿ ಅನ್ನಿಸ್ತು, ಅದಕ್ಕೆ ಕಳಿಸ್ಕೊಟ್ವಿ. ಒಳ್ಳೇದಾಯ್ತು ಬಿಡಿ, ಅವಳು ಕೆಲ್ಸಕ್ಕೆ ಹೋಗೋದೇ ಸರಿ. ಮೈಂಡ್ಗೆ ಒಂದು ಡೈವರ್ಷನ್ ಇರುತ್ತೆ. ಭೂಮಿಕಾ ಎಲ್ಲಿ ಅಳಿ ಅಂದರೆ? ಅವಳು ಬಂದಿಲ್ವಾ? ಬಂದರು, ಯಾರು ಸಿಕ್ಕಿದ್ರು ಅಂತ ಮಾತಾಡ್ತಾ ಇದ್ರು. ಅಪ್ಪ, ಏ ಭೂಮಿ, ಆ ಮಗ್ಲೆ ಚೆನ್ನಾಗಿದ್ಯಾಕಂದ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಹಾಂ, ನಾ ಚೆನ್ನಾಗಿದೆ, ಖುಷಿ ಆಯ್ತೀನಿ ನೋಡಿ. ಇದೇನೇ ಕಂದ, ತಾಂಬೂಲ ಎಲ್ಲ ತಗೊಂಡು ಬಂದ್ಬಿಟ್ಟಿದಿ? ಅತ್ತೆ ಮಾವ ನನಗೆ ಸುತ್ತಿ ಬಳಸಿ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಸೊ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನನ್ನ ತಮ್ಮನಿಗೆ ಅಪೇಕ್ಷಾನ ತಂದ್ಕೋಬೇಕು ಅಂತ ನಾವು ಆಸೆ ಪಟ್ಟಿದ್ದೀವಿ. ಅದಕ್ಕೆ ನಿಮ್ಮ ಒಪ್ಪಿಗೆ ಕೇಳೋದು ಬಂದಿದ್ದೀವಿ. ನಾನು ಹೋಗಿ ವಾಪಸ್ ಬರ್ತಿದ್ದ ಹಾಗೆ ನಿಮ್ಗೊಂದು ಸರ್ಪ್ರೈಸ್ ಇದೆ. ನನಗೆ ಖುಷಿನ ತಡ್ಕೊಳಕ್ಕಾಗ್ತಿಲ್ಲ. ಯಾವುದಕ್ಕೂ ಒಂದ್ಸತಿ ಭಾವಂತ ಮಗೊಂದ್ಸತಿ ಕಾಲ್ ಮಾಡ್ಬಿಡೋಣ. ನೀವು ಪ್ರಸ್ತುತ ಪ್ರಯತ್ನಿಸುತ್ತಿರುವ ಸಂಖ್ಯೆ ಸದ್ಯ ವ್ಯಾಪ್ತಿ ಪ್ರದೇಶದಲ್ಲಿ ದೊರಕುತ್ತಿಲ್ಲ. ಈ ಟೈಮಲ್ಲೂ ನಾಟ್ ರೀಚಬಲ್. ಪರವಾಗಿಲ್ಲ, ಹೇಗಿದ್ರು ಲೈಫ್ ಲಾಂಗ್ ಜೊತೆಗೆ ಇರ್ತೀವಲ್ವಾ, ಇವಾಗ ನಾಟ್ ರೀಚಬಲ್ ಬಂದ್ರೆ ಏನಂತೆ? ಇದ್ರ ಬಗ್ಗೆ ಅಪೇಕ್ಷಾನ ಒಂದು ಮಾತು ಕೇಳಿ. ಅವಳಿಗೆ ಓಕೆ ಎಂದು ನೀವು ಓಕೆ ಅಂದರೆ ಆಮೇಲೆ ಮುಂದುವರಿಯೋಣ. ಅಪ್ಪ, ನಾನು ಸ್ಪೆಷಲಾಗಿ ಹೇಳಬೇಕಾಗಿಲ್ಲ, ನೀವು ನೋಡಿದ್ದೀರಾ ಜಯದೇವ್ ಅವರು ಎಷ್ಟು ಒಳ್ಳೆಯವರು ಅಂತ. ಈ ವಯಸ್ಸಲ್ಲಿ ಅವ್ರಿಗೆ ಜವಾಬ್ದಾರಿ ಇದೆ, ಮೆಚ್ಯೂರಿಟಿ ಇದೆ, ವೆಲ್ ಎಜುಕೇಟೆಡು. ನಮ್ಮ ಅಪ್ಪಿಗೆ ಹೇಳಿ ಮಾಡಿಸಿದ ಜೋಡಿ. ಅವ್ರು ಒಳ್ಳೆ ಹಸ್ಬೆಂಡ್ ಆಗ್ತಾರೆ ಅನ್ನೋದು ನಮ್ಮ ನಂಬಿಕೆ, ಉಳಿದಿದ್ದು ನಿಮಗೆ ಬಿಟ್ಟಿದ್ದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.